ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು ನಿನ್ನೆ ಸಂಡೇ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದೆ, ಗೌಡ್ಗೆರೆ ಹತ್ರ. ಫ್ರೆಂಡ್ಸ್, ಇದು ನೋಡಿ ಫುಲ್ಲು ಊಟದ ಹಾಲು. ಹೆಂಗೆ ಅಂದರೆ ಫ್ರೆಂಡ್ಸ್, ಎಷ್ಟು ಜನ ಬೇಕಾದರೂ ಅಲ್ಲಿ ಹೋಗಿ ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ನೆನ್ನೆ ಬಂದು ಆಷಾಢ ಭಾನುವಾರ. ನಿಮಗೆ ಗೊತ್ತು ಫ್ರೆಂಡ್ಸ್ ಎಷ್ಟು ರಶ್ ಇರುತ್ತೆ ಅಂತ. ಫ್ರೆಂಡ್ಸ್, ನಾನು ಎಷ್ಟೊಂದು ದಿವಸದಿಂದ ಹೋಗಬೇಕು ಅಂದ್ಕೊಂಡು ಲಾಸ್ಟ್ಗೆ ನೆನ್ನೆ ಹೋಗಿದ್ದೆ. ಫ್ರೆಂಡ್ಸ್, ಹೋದರೆ ಅಲ್ಲಿ ಏನಾಯಿತು ಅಂದರೆ ತುಂಬ ರಶ್ ಇತ್ತು. ರಶ್ಶು ಅಂದರೆ ಫ್ರೆಂಡ್ಸ್, ನಾನು ಇಲ್ಲಿಂದ ಎಷ್ಟು 2 ಗಂಟೆ 10 ಗಂಟೆಗೆ ಬಿಟ್ಟೆ ಫ್ರೆಂಡ್ಸ್. 10 ಗಂಟೆಗೆ ಬಿಟ್ಟರೆ ನಾವು 2 ಗಂಟೆಗೆ ಅಲ್ಲಿ ಹೋಗಿ ತಲುಪ್ತೀವಿ. 1.5 ಅವರ್ ಜರ್ನಿ ಬೆಂಗಳೂರಿಂದ. ಫ್ರೆಂಡ್ಸ್, ನಾನು ಇನ್ನೂ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಅದು ತುಂಬ ಚೆನ್ನಾಗಿದೆ. ದೇವಸ್ಥಾನದ ಪೂರ್ತಿ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ಬರೀ ನಿಮಗೆ ಮ್ಯೂಸಿಯಂ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕೆ ಅಂದರೆ ಲಾಂಗ್ ಆಗುತ್ತೆ ವೀಡಿಯೋ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಲ್ಲ ಇದರಲ್ಲೂ ಎಲ್ಲೆಲ್ಲಿ ಶಿವಲಿಂಗ ಇದೆ ಅದೆಲ್ಲನೂ ನೋಡಿ, ಅದರ ನೇಮು ಮತ್ತು ಇದು ಲಿಂಗಗಳು, ಎಷ್ಟು ಥರ ಲಿಂಗಗಳಿದೆಯೋ ಅಷ್ಟು ಥರ ಲಿಂಗಗಳನ್ನ ಫ್ರೆಂಡ್ಸ್ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಫ್ರೆಂಡ್ಸ್, ಅಲ್ಲಿಗೆ ಹೋದರೆ ನೀವು ಬರೀ ಟೆಂಪಲ್ ನೋಡ್ಕೊಂಡು ಬರಬೇಡಿ, ಯಾಕೆ ಅಂದರೆ ಅಲ್ಲಿ 50 ರೂಪಾಯಿ ತಗೋತಾರೆ. 50 ರೂಪಾಯಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಲಿಂಗಗಳನ್ನೂ ತೋರಿಸ್ತಾರೆ ಫ್ರೆಂಡ್ಸ್. ನೋಡಿ, ಈ ಲಿಂಗಕ್ಕಂತೂ ಮುಖ ಇಲ್ಲ. ಇದೂ ನೋಡಿ ಎಲ್ಲ ನಾನು ಅಲ್ಲೇ ನೇಮ್ನ ಸೆಂಡ್ ಮಾಡಿದ್ದೀನಿ, ಯಾವ್ಯಾವುದು ಏನೇನು ಅಂತ. ಫ್ರೆಂಡ್ಸ್, ಅಲ್ಲಿಗೆ ಹೋದರೆ ಮ್ಯೂಸಿಯಮ್ ನೋಡಿದೆ ಯಾರು ಬರಬೇಡಿ, ಯಾಕೆ ಗೊತ್ತಾ, ಎಲ್ಲ ಥರನೂ ಇದೆ. ಹಳ್ಳಿ ಸ್ಟೈಲು, ಆಮೇಲೆ ಗಾರೆ ಕೆಲಸ ಮಾಡೋ ಒಂದು, ಜಲ್ಲಿ ಕಲ್ಲು ಹೊಡೆಯೋ ಒಂದು, ಆಮೇಲೆ ಏಸಪ್ಪಂದು ಶಿಲ್ಬೆಗೆ ಏರಿಸಿರೋದು, ಪೊಲೀಸ್ ಸ್ಟೋರಿ. ಅದು ಏನಿಲ್ಲ ಅಂದರೆ ಫ್ರೆಂಡ್ಸ್, ನಿಮ್ಗೊಂದು ಅರ್ಧ ಅವರ್, ಒಂದು ಕಾಲು ಅವರಲ್ಲೇ ನೀವು ನೋಡ್ಬೋದು. ಫಾಸ್ಟು ನೀವು ಹೆಂಗೆ ನೋಡ್ತೀರ ಹಂಗೆ. ಮತ್ತು ಅದರಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಐತೆ. ವೀಡಿಯೋ ನೀವು ಆರಾಮಾಗಿ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್, ಎಷ್ಟೊಂದು ಜನ ದೇವಸ್ಥಾನಕ್ಕೆ ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು. ಆಮೇಲೆ ನಾನು ತುಂಬ ದಿವಸದಿಂದ ಹೋಗ್ಬೇಕು. ನನ್ನ ಫ್ರೆಂಡ್ ಎಷ್ಟೊಂದು ಸಲ ಕರೆದಿದ್ರು, ಅವ್ರ ಜೊತೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಯಾವಾಗಲೂ ಕರಿತಿರೋರು ಫ್ರೆಂಡ್ಸ್, ನಾನು ಹೋಗೇ ಇರಲಿಲ್ಲ. ಆಮೇಲೆ ಮೊನ್ನೆ ನಾನು ಹೋಗಲೇಬೇಕು, ಇವತ್ತು ಭಾನುವಾರ ಟೈಮ್ ಆಯ್ತಲ್ಲ ಅಂತ ಹೋಗಿದೆ. ಫ್ರೆಂಡ್ಸ್, ಆಷಾಢದಲ್ಲಿ ಹೋಗಿ ಚೆನ್ನಾಗಿರುತ್ತೆ. ಸ್ವಲ್ಪ ರಶ್ಶು ಅಂದರೆ ನೀವು ಹೋಗಂಗಿದ್ರೆ 2 ಗಂಟೆ ಮೇಲೆ ಹೋಗಿ. ಇಲ್ಲಿ ಫ್ರೆಂಡ್ಸ್ ಹೆಂಗೆ ಬಸ್ ರೂಟು ಅಂದರೆ, ನೀವು ಬೆಂಗಳೂರಿಂದ ಹೋಗೋರಾದರೆ ನೀವು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋಗಿ, ಅಲ್ಲಿ ಚನ್ನಪಟ್ಟಣ ಬಸ್ ಹತ್ತಿ ಫ್ರೆಂಡ್ಸ್. ಬೇಕಾದಷ್ಟು ಬಸ್ ಇರುತ್ತೆ. ಮದ್ದೂರು, ಮಂಡ್ಯ ಬಸ್ ಹತ್ತಿದ್ರೆ ಸಾಕು ಫ್ರೆಂಡ್ಸ್. ನೀವು ಚನ್ನಪಟ್ಟಣದಲ್ಲಿ ಇಳಿದ್ರೆ ಈ ಟೆಂಪಲ್ಗೆ ಬಸ್ಸು ಇದೆ, ಆಟೋನೂ ಇದೆ. ಆಟೋಕ್ಕೆ ಇವಾಗ 50 ರೂಪಾಯಿ ಮಾಡಿದ್ದಾರೆ. ಬಸ್ಸು ಫ್ರೀ ಬಸ್ಸು. ಆದರೆ ಬಸ್ಸು ಫ್ರೆಂಡ್ಸ್ ನಿಮ್ಗೆ ಅವರ್ ಇರೋಲ್ಲ, ಟೈಮಿಗೆ ಕರೆಕ್ಟಾಗಿರುತ್ತೆ. ನಿಮ್ಮಿಷ್ಟ ವೆಯ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್, ಅಲ್ಲಿಂದ ಅರ್ಧ ಗಂಟೆ ಆಗುತ್ತೆ, 20 ಕಿಲೋಮೀಟ್ರು. ಆಮೇಲೆ ನೀವೇನಾದರೂ ಆರಿಸ್ಕೊಂಡ್ರೆ, ಏನಾದರೂ ಕಾಯಿ ಕಟ್ಟೋದಾದರೆ ಅಲ್ಲೇ ಎಲ್ಲನೂ ಹೇಳ್ತಾರೆ. ಇನ್ನು ಫ್ರೆಂಡ್ಸ್, ಊಟ 24 ಅವರ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪಾಯಸ, ಅನ್ನ, ಸಾಂಬಾರು, ರಸಮ್ ಕೊಡ್ತಾರೆ ಫ್ರೆಂಡ್ಸ್, ನಾನು ಊಟ ಮಾಡೋ ಅಷ್ಟರಲ್ಲಿ. ಆಮೇಲೆ ಫ್ರೆಂಡ್ಸ್, ನಾನು ಇದೇ ಫಸ್ಟ್ ಅಲ್ವಾ, ನಾನು ಎಲ್ಲೋದ್ರೂ ಯಾರನ್ನಾದ್ರೂ ಕೇಳ್ಕೊಂಡೇ ಹೋಗೋದು ಫ್ರೆಂಡ್ಸ್, ಗೊತ್ತಿಲ್ಲದೆ ಇರೋ ವಿಷಯನ. ಆಮೇಲೆ ಅಲ್ಲಿ ಹೋಗಿ ಎಲ್ಲರನ್ನೂ ನಾನು ಕೇಳಿದೆ, ಹಿಂಗೆ ಈ ಥರ ಇಲ್ಲೋಗಿ ಅಂತ ಹೇಳಿದ್ರು ಫ್ರೆಂಡ್ಸ್. ಬ್ಯಾರಿಕೇಡ್ ತುಂಬ ಜಾಸ್ತಿನೇ ಹಾಕಿದರು. ನಾವು ಹೋಗೋಷ್ಟರಲ್ಲಿ 2 ಗಂಟೆಗೆ ಸ್ವಲ್ಪ ನಮ್ಮ ಅದೃಷ್ಟ ಕಮ್ಮಿ ಆಗಿತ್ತು. 1 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ರೊಟ್ಟಿ ತಿಂದು ಹೋಗಿದೆ. ನೀವು ಯಾರಾದರೂ ಅಕಸ್ಮಾತ್ ಆ ಥರ ಕ್ಯೂ ಇದ್ದರೆ ಫಸ್ಟು ಊಟ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡಿ, ಏನಾಗಲ್ಲ. ಆಮೇಲೆ ಫ್ರೆಂಡ್ಸ್, ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಫುಲ್ ರಶ್ ಆಗೋಯಿತು. ಇನ್ನು ಆಮೇಲೆ ಫ್ರೆಂಡ್ಸ್, ಆ ಸ್ಟ್ಯಾಚ್ಯೂ ಇದೆಯಲ್ಲ, ಅದಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ವೀಡಿಯೋ ಮಾಡ್ಕೊಬೋದು. ದೇವ್ರ ಒಳಗಡೆ ದರ್ಶನದಲ್ಲಿ ಫ್ರೆಂಡ್ಸ್ ವೀಡಿಯೋ ಮಾಡೋ ಹಾಗೆ ಅಲೋ ಇಲ್ಲ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ನಾನೊಂದು 4 ಗಂಟೆ 4:15 ಆಯಿತು ದರ್ಶನ ಮಾಡೋಕ್ಕೆ. ಹೋಗಿ ಊಟ ಮಾಡ್ಕೊಂಡು ಆಮೇಲೆ ನಾನು ಒಂದು ಫ್ರೆಂಡ್ಸ್, ನಾನು ಹೆಲ್ತ್ ಇಶ್ಯೂಗೆ ಹರಿಸ್ಕೊಂಡಿದ್ದೆ, ಒಂದು ಕಾಯಿನ ಕಟ್ಟಿ ಬಂದಿದ್ದೀನಿ. ನಿಮ್ಮಿಷ್ಟ ಫ್ರೆಂಡ್ಸ್, ನೀವು 5 ವಾರ, 9 ವಾರ, 3 ವಾರ, ಅದು ನಿಮಗೆ ಸೇರ್ಕೊಂಡಿದ್ದು. ನಾನು ಫ್ರೆಂಡ್ಸ್ 3 ವಾರ ಹರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಹೋದ್ರೂ ವೀಡಿಯೋ ಮಾಡ್ತೀನಿ. ಆದರೆ ಫ್ರೆಂಡ್ಸ್, ವಾರ ನಾನು ಹೋಗೋಕ್ಕಾಗಲ್ಲ. ನಾನು ಒಂದು ತಿಂಗಳು ಆದಮೇಲೆ ಬರ್ತೀನಿ ಅಂತಲೇ ಹೇಳಿರೋದು. ನನ್ನ ಹೆಲ್ತ್ ಇಶ್ಯೂ ಏನಕ್ಕೆ ಕರೆಸ್ಕೊಂಡಿದ್ದೆ ಏನು ಅಂತ ನಿಮಗೆ ಫ್ರೆಂಡ್ಸ್ ನಾನು ಕ್ಲಿಯರ್ ಆದಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಫ್ರೆಂಡ್ಸ್, ನಾನು ಇಲ್ಲೇ ನಮ್ಮ ಮನೇಲೇ ಒಂದು ಮಧ್ಯರಾತ್ರಿ 3 ಗಂಟೆ ರಾತ್ರಿ ಇರ್ಬೋದು, ನನಗೆ ತುಂಬ ಪೇಯ್ನ್ ಇದ್ದಾಗ 5 ರೂಪಾಯಿ ಕಾಯನ್ನು ತೊಳೆದು ಅರಿಶಿಣ ಬಟ್ಟೆಲಿ ಆ ದೇವ್ರ ಹೆಸ್ರು ಹೇಳಿ ಇಲ್ಲೇ ಕಟ್ಟಿಟ್ಟಿದ್ದೆ. ಅದನ್ನು ತಗೊಂಡೋಗಿ ನಾನು ದೇವ್ರ ಮುಂದಿರೋ ಗೋಲ್ಕಕ್ಕೆ ಉಂಡಿ ಇಟ್ಟಿರ್ತಾರೆ. ಮಾತ್ರ ದರ್ಶನ ಚೆನ್ನಾಗಿ ಅವ್ರು ತಳ್ಳೋದು ಮಾಡೋದು ಯಾವುದಿಲ್ಲ ಫ್ರೆಂಡ್ಸ್. ದರ್ಶನ ಚೆನ್ನಾಗಾಗುತ್ತೆ.
ಆಮೇಲೆ ಫ್ರೆಂಡ್ಸ್ ನಾನು ಹೋಗಿ ಅದನ್ನು ದೇವ್ರ ಮುಂದೆ ಉಂಡೆ ಇರುತ್ತಲ್ಲ ಅಲ್ಲಿ ಹಾಕಿ ನಾನು ಅದನ್ನು ನಾನಿಲ್ಲಿ ಹರಕೆ ಕಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೆಂಡ್ಸ್ ಬಂದೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಅಲ್ಲಿಂದ ಬರುವಾಗ ಸ್ವಲ್ಪ ಬಸ್ಗಳು ರಶ್ ಆಗುತ್ತೆ, ಆದರೆ ನಿಮ್ಮ ಇಷ್ಟ, ಬಸ್ ರಶ್ ಆದರೂ ಪರವಾಗಿಲ್ಲ ಹತ್ಕೊಂಡು ಬರ್ತೀನಿ ಅಂದರೆ ಅದು ನಿಮಗೆ ಸೇರ್ಕೊಂಡಿದ್ದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನಾನು ಅಲ್ಲಿ 5 ಗಂಟೆ ಆಯಿತು ಫ್ರೆಂಡ್ಸ್. ನಾನು ಅಲ್ಲಿ ಏನೂ ತಗೊಳ್ಳಿಲ್ಲ, ಸ್ವಲ್ಪ ಕಡಲೆಪುರಿ ಹೋಗಿದ್ನಲ್ಲ ಕಡಲೆಪುರಿ ತಗೊಂಡೆ. ಬೆಂಡೆಕಾಯಿ 30 ರೂಪಾಯಿ ಕೆ ಜಿ ಫ್ರೆಶ್ ಆಗಿತ್ತು, ಅದನ್ನೊಂದು ಕೆ ಜಿ ತಗೊಂಡು ಫ್ರೆಂಡ್ಸ್ ನಾನು ಬೆಂಗಳೂರಿಗೆ ಅದು ಚನ್ನಪಟ್ಟಣಕ್ಕೆ ಮತ್ತೆ ಆಟೋ ಮದ್ದೂರಿಗೂ ಆಟೋಗಳು ಹೋಗ್ತಾ ಇರುತ್ತೆ, ನೀವು ಹೆಂಗಾದರೂ ಹೋಗ್ಬೋದು. 50 ರೂಪಾಯಿ ಕೊಟ್ಟು ಆಟೋಗೆ ಬಂದೆ ಫ್ರೆಂಡ್ಸ್. 3, 4, 5 ಬಸ್ ನೋಡಿದ್ದೀನಿ, ಫುಲ್ ರಶ್ಶು. ಆಮೇಲೆ ಫ್ರೆಂಡ್ಸ್ ನಾನು AC ಬಸ್ಸು 95 ರೂಪಾಯಿ ಹೇಳಿದ್ರು. ಇರಲಿ, ಏನು ಬಸ್ ಚಾರ್ಜ್ ಇಲ್ಲದೆ ಹೋಗಿದ್ನಲ್ಲ ಕೊಟ್ಟು ಬಂದೆ ಫ್ರೆಂಡ್ಸ್. ಬೆಂಗಳೂರಿಗೆ ನಾನು ಬರೋ ಅಷ್ಟರಲ್ಲಿ, ಯಾಕೆ ಅಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ, ಮಾರ್ಕೆಟಿಗೆ ಬರೋ ಅಷ್ಟರಲ್ಲಿ 9 ಗಂಟೆ ಆಯಿತು. ಅಲ್ಲಿಂದ ಮಾರ್ಕೆಟ್ಗೆ ನಮ್ಮ ಮನೆ ಹತ್ರಕ್ಕೆ ಬಸ್ ಇತ್ತು ಫ್ರೆಂಡ್ಸ್. 9:15ಗೆಲ್ಲ ನಾನು ಬೆಂಗಳೂರಿಗೆ ಬಂದೆ. ನೀವು ಏನೇ ಆದರೂ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗನೆ ಹೋಗಿ, ಬೇಗ ಹೋದರೆ ನಿಮಗೆ ಬೇಗ ಬರ್ಬೋದು ಫ್ರೆಂಡ್ಸ್. ನೋಡಿ ಮ್ಯೂಸಿಯಮಲ್ಲಿ ಏನೆಲ್ಲ ಐತೆ ಅಂತ ನಾನು ಎಲ್ಲನೂ ವೀಡಿಯೋ ಮಾಡಿದ್ದೀನಿ, ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಹೋದರೆ ಈ ಮ್ಯೂಸಿಯಮ್ನ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಹೋದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಆ ತಾಯಿ ದರ್ಶನ ಮಾಡಿದ್ರೆ. ಆ ವಿಡಿಯೋನ ಹಾಕಿದ್ದೀನಿ. ಇದರಲ್ಲಿ ಬರೀ ಮ್ಯೂಸಿಯಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಯಾರಾದರೂ ಹೋಗಬೇಕು ಅನಿಸಿದ್ರೆ ಹೋಗಿ ನೋಡಿ, ತುಂಬ ಚೆನ್ನಾಗೈತೆ ಮ್ಯೂಸಿಯಮ್ಮು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನೀವು ಯಾರಿಗೆ ಊಟಕ್ಕೆ ಏನಲ್ಲಿ ಕಮ್ಮಿ ಇಲ್ಲ ಫ್ರೆಂಡ್ಸ್, ನಿಮ್ಮ ಇಷ್ಟ. ನೀವು 1 ಕೆ ಜಿನಾದರೂ ತಗೊಂಡೋಗಿ, 2 ಕೆ ಜಿನಾದರೂ ತಗೊಂಡೋಗಿ, ನಿಮ್ಮ ಮನಸ್ಸಿಗೆ ಸಮಾಧಾನ. ಇಲ್ಲ ಫ್ರೆಂಡ್ಸ್, ನಾನು ಹೋಗುವಾಗೆಲ್ಲ ಅನ್ನದಾನ ಕೊಡಬೇಕು ನನ್ನ ಕೈಲಾದಷ್ಟು ಅಂದ್ಕೊಂಡೆ ಹೋದೆ. ಆಮೇಲೆ ಅಲ್ಲಿ ಅಂಗಡಿಗಳು ಯಾವುದು ನನಗೆ ಅಕ್ಕಿ ತಗೊಳಕ್ಕಾಗಲಿಲ್ಲ. ಆಮೇಲೆ ಫ್ರೆಂಡ್ಸ್, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ದುಡ್ಡನ್ನ ನಾನು ಅದನ್ನು ಅಲ್ಲಿ ಬರೆದಿಟ್ಟಿದ್ದಾರೆ, ಅನ್ನದಾಸೋಹಕ್ಕೆ ನಿಮ್ಮ ಇಷ್ಟ ಬಂದಷ್ಟು ಹಾಕ್ಬೋದು ಅಂತ. ನನಗೆ ಎಷ್ಟಾಗುತ್ತೆ ಫ್ರೆಂಡ್ಸ್ ಅಷ್ಟನ್ನ ಹಾಕ್ಬಿಟ್ಟು ಬಂದೆ. ನೆಕ್ಸ್ಟ್ ಹೋಗುವಾಗ ಫ್ರೆಂಡ್ಸ್ ನಾನು ಚನ್ನಪಟ್ಟಣದಲ್ಲೇ ತಗೊಂಡೋಗ್ಬೇಕು ರೈಸ್ಗೆ ಅಕ್ಕಿನ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ದುಡ್ಡಿಗಿಂತ ನಾವು ಊಟ ಮಾಡ್ತೀವಲ್ವ, ಅದೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ನಿಮಗೆ ಸೇರ್ಕೊಂಡಿದ್ದು ಫ್ರೆಂಡ್ಸ್. ನೋಡಿ, ಅನ್ನ ನೋಡಿ, ಊಟ ಕೊಟ್ಟಷ್ಟು ದೇವ್ರು ನಮ್ಗೆ ಒಳ್ಳೆಯದೇ ಮಾಡ್ತಾನೆ, ಏನು ನಮಗೆ ಕೆಟ್ಟದ್ದು ಮಾಡಲ್ಲ. ನೀವು ಹೋಗುವಾಗ ನಿಮ್ಮ ಕೈಲಿ ಎಷ್ಟು 1-2 ಕೆ ಜಿ ಆಗುತ್ತಾ, 5 ಕೆ ಜಿ ಆಗುತ್ತಾ ತಗೊಂಡೋಗಿ ದೇವ್ರಿಗೆ ಕೊಟ್ಟರೆ ನಮಗೆ ಮೋಸ ಆಗೋಲ್ಲ. ನಾನಂತೂ ಫ್ರೆಂಡ್ಸ್ ಯಾವುದೇ ದೇವ್ರಿಗೆ ಹೋದ್ರೂ ನಾನು ಹಂಗೆ ಬರೋಲ್ಲ. ನೆಕ್ಸ್ಟ್ ಹೋಗುವಾಗ ಫ್ರೆಂಡ್ಸ್ ನನ್ನ ಕೈಲಿ ಎಷ್ಟಾಗುತ್ತೆ, 5 ಕೆ ಜಿ ಆಗುತ್ತೋ, 10 ಕೆ ಜಿ ಆಗುತ್ತೋ, 2 ಕೆ ಜಿ ಆಗುತ್ತೋ ತಗೊಂಡೋಗ್ತೀನಿ. ನಾನು ಅರ್ಸ್ಕೊಂಡಿದ್ದೀನಿ, ನಾನು ಬರುವಾಗೆಲ್ಲ ಅನ್ನದಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ, ನನ್ನ ಕೈಲಾಗಷ್ಟು. ನಾನು ಇಷ್ಟೇ ಕೊಡ್ತೀನಿ ಅಷ್ಟೇ ಕೊಡ್ತೀನಿ ಅಂತ ಹೇಳಿಲ್ಲ ಫ್ರೆಂಡ್ಸ್, ನೀವು ಅಷ್ಟೇ. ಅದೊಂದು ಖುಷಿ ಆಯಿತು. ಇನ್ನು ಫ್ರೆಂಡ್ಸ್, ಈ ಮ್ಯೂಸಿಯಮ್ ಅಂತೂ ಫ್ರೆಂಡ್ಸ್ ನೋಡ್ತಾ ನೋಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗೈತೆ. ಎಲ್ಲನೂ ಅಲ್ಲೇ ಬರೆದಿದ್ದಾರೆ ಯಾವುದು ಏನು. ಇನ್ನು ಫ್ರೆಂಡ್ಸ್ 15 ವರ್ಷದ ಒಳಪಟ್ಟ ಮಕ್ಕಳಿಗೆ ಫ್ರೀ ಇದೆ, 15 ವರ್ಷದ ಮೇಲ್ಪಟ್ಟವ್ರಿಗೆಲ್ಲ ಅಮೌಂಟ್ ಇದೆ, 50 ರೂಪಾಯಿ. ಇದು ಒಳಗಡೆ ಗುಹೆ ಥರ ಐತೆ, ಸ್ಟ್ಯಾಚ್ಯೂ ಐತಲ್ಲ, ಅಮ್ಮನವ್ರದ್ದು ಸ್ಟ್ಯಾಚ್ಯೂ ಮಾಡಿದಾರಲ್ಲ, ಅದ್ರ ಪಕ್ಕದಲ್ಲೇ ಇದೆ ಮ್ಯೂಸಿಯಮ್ಮು. ನೋಡೋಕ್ಕಂತೂ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಾನಂತೂ ಫುಲ್ಲು ನೋಡ್ಕೊಂಡು ಈ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡೆ ಸ್ವಲ್ಪ ಟೈಮ್ ಆಯಿತು. ಹೆಂಗೂ ಹೋಗಿದ್ದೀವಲ್ಲ, ಒಂದು ಸರಿ ಯಾವಾಗಾರ ಹೋದಾಗ ನೋಡಿದ್ರೆ ಆಯಿತು. ಆದರೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಟೈಮ್ ಹೋದಾಗಲೂ ಇನ್ನೂ ನಿಧಾನದಲ್ಲಿ ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಷಾಢ ದರ್ಶನ ತುಂಬ ಚೆನ್ನಾಗಾಯಿತು. ತಾಯಿ ದರ್ಶನ 5-10 ನಿಮಿಷ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ ಫ್ರೆಂಡ್ಸ್, ಕೈ ಮುಗಿಯೋಕ್ಕೆ. ಅದು ನಿಮ್ಮಿಷ್ಟ. ಟೈಮು ಇದ್ದರೆ ನೀಟಾಗಿ ದೇವ್ರ ಮುಂದೆ ದರ್ಶನ ಚೆನ್ನಾಗಾಗುತ್ತೆ ಅಂತ. ಏನು ನೂಕಾಡೋದು ತಳ್ಳಾಡೋದು ಮಾಡಲ್ಲ, ಎಲ್ಲರೂ ದೂರದಿಂದ ಬಂದಿರ್ತಾರೆ ಅಂದ್ಬಿಟ್ಟು ಒಳಗಡೆ ನಮಗೆ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾರೆ. ಅಲ್ಲಿ ಒಳಗೆ ಅಲೋ ಇಲ್ಲ ಫ್ರೆಂಡ್ಸ್. ನಾನು ಎಷ್ಟೊಂದು ಜನ ಹೋಗ್ತಾರಲ್ಲ ಅಂದ್ಕೊಂಡಿದ್ದೆ, ಆದರೆ ಫ್ರೆಂಡ್ಸ್ ಎಷ್ಟು ಜನ ಅಂದರೆ ದೊಡ್ಡ ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ತಿರುಪತಿಗೂ ಅಷ್ಟೊಂದು ಜನ ಹೋಗಲ್ವೇನೋ ಫ್ರೆಂಡ್ಸ್. ಈ ತಾಯಿ ಚಾಮುಂಡೇಶ್ವರಿ ಅಷ್ಟು ಜನನ ಸೆಳೆದಿದ್ದಾಳೆ ಅವಳ ದೈವ ಭಕ್ತಿಯಿಂದ ಫ್ರೆಂಡ್ಸ್. ಚಾಮುಂಡೇಶ್ವರಿ ದೇವರು ಯಾರಿಗೆ ಬೇಡ. ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೂ ನಂಜನಗೂಡು ಮೈಸೂರಿಗೆ ಹೋಗ್ತಿದ್ದೆ. ಏನೋ ಈ ಸರಿಲೂ ಆಷಾಢದಲ್ಲೇ ಹೋಗಬೇಕು ಅಂತ ಬಂದೈತೋ ಏನೋ ಕೂಡಿ ಗೊತ್ತಿಲ್ಲ. ಈ ಮಂತ್ ಎಂಡಲ್ಲಿ ಫ್ರೆಂಡ್ಸ್ ನಾನು ಹೋಗ್ತೀನಿ, ಯಾಕಂದರೆ ನಾನು ಇನ್ನೂ 2 ರಜೆ ಐತೆ. ವರ್ಷಕ್ಕೊಂದು ಸರಿ ನಾನು ನಂಜನಗೂಡು ಮತ್ತು ಯಡೂರ್ಗೆ ಹೋಗ್ತೀನಿ. ಯಡೂರ್ಗೆ ಇನ್ನೂ ಹೋಗಿಲ್ಲ ಫ್ರೆಂಡ್ಸ್. ಯಡೂರ್ಗೆ ಜಾಸ್ತಿ ದಿವಸ ಆಗೈತೆ ಫ್ರೆಂಡ್ಸ್ ಹೋಗಬೇಕು. ಈಗ ನಂಜನಗೂಡ್ಗೆ ಹೋದರೆ ಅಲ್ಲೇ ಚಾಮುಂಡೇಶ್ವರಿ ಬೆಟ್ಟ, ಆಷಾಢ ಮಾಸ ನಿಮಗೆ ಗೊತ್ತು. ಅಲ್ಲೇನಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಇಲ್ಲಿ ಕಂಟ್ರೋನ್ಮೆಂಟ್ ಟ್ರೈನ್ಗೆ ಹೋದರೆ ನಮಗೆ ಮೈಸೂರಿಗೆ ಟ್ರೈನ್ ಸಿಗುತ್ತೆ. ಮೈಸೂರಿಂದ ಫ್ರೆಂಡ್ಸ್ ನಾವು
ಅದು ನಮ್ಮ ಇಷ್ಟ ಫ್ರೆಂಡ್ಸ್. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ ಫ್ರೀ ಬಸ್ಸು ನಂಜನಗೂಡಿಗೆ ಮೈಸೂರಿಗೆ ಇರುತ್ತೆ. ಮೈಸೂರಿಗೆ ಹೋದರೆ ಸಾಕು ಫ್ರೆಂಡ್ಸ್, ಅಲ್ಲಿಂದ ನಂಜನಗೂಡಿಗೆ ಬಸ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಹೋಗಿ ದೇವಸ್ಥಾನದಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಬಂದು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್, ನಾವೇನು ಗೊತ್ತಾ, ಬೆಳಗ್ಗೆನೇ ಹೋದರೆ ಎಷ್ಟೋ ಜನ ಬೆಳಗ್ಗೆನೇ ಬರ್ತಾ ಇರ್ತಾರೆ, ರಶ್ಶು ಅಂತೀವಿ. ಯಾವಾಗ ಹೋದ್ರೂ ಒಂದು ಟೆಂಪಲಲ್ಲಿ ಸ್ವಲ್ಪನಾದರೂ ರಶ್ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ನೀವು ಬೆಳಗ್ಗೆನಾದರೂ ಹೋಗಿ ಸಂಜೆನಾದರೂ ಹೋಗಿ. ನಾನು ಅಂದ್ಕೊಂಡಿದ್ದೀನಿ ಮೈಸೂರಿಗೆ ಟ್ರೈನಲ್ಲೇ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್. ಟ್ರೈನು ಸಿಕ್ಕಿದ್ರೆ ಟ್ರೈನ್ಗೆ ಹೋಗೋ, ಏನಂದರೆ ಟ್ರೈನ್ಗೆ ನಾವು ಸ್ವಲ್ಪ ಅಮೌಂಟ್ ಕೊಡಬೇಕಾಗತ್ತೆ. ಬಸ್ಸು ಫ್ರೀ ಬಸ್ಸು. ಹೋದರೆ ನಾನು ಫ್ರೆಂಡ್ಸ್ ವೀಡಿಯೋ ಮಾಡ್ತೀನಿ. ಆದರೆ ನಂಜನಗೂಡ್ಗಂತೂ ಹೋಗ್ತೀನಿ ಫ್ರೆಂಡ್ಸ್. ನನ್ನ ಫೇವ್ರೇಟ್ ಶಿವ ದೇವರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮ್ಯೂಸಿಯಮಲ್ಲಿ ಎಷ್ಟು ಎಲ್ಲ ಹಳೇದೆಲ್ಲ ಇಟ್ಟಿದ್ದಾರೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಎಲ್ಲನೂ ಹಳೇದೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಫೋಟೋನು ತಗೊಂಡಿದ್ದೀನಿ, ವೀಡಿಯೋನೂ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಹಳೇದು ಎಲ್ಲನೂ ಇಟ್ಟಿದ್ದಾರೆ, ಒಂದಿದೆ ಒಂದಿಲ್ಲ ಅನ್ನೋ ಹಾಗಿಲ್ಲ ಫ್ರೆಂಡ್ಸ್ ಮ್ಯೂಸಿಯಮಲ್ಲಿ ನೋಡಿ. ಇದು ಫ್ರೆಂಡ್ಸ್ ಸ್ವಾಮೀಜಿ ನೋಡಿ ಫ್ರೆಂಡ್ಸ್. ದೇವರು ನೋಡಿ ಫ್ರೆಂಡ್ಸ್. ಮಡಿಕೆಗಳೆಲ್ಲ ನಾವು ಇವಾಗ ತಗೊಂಡು ಅಡುಗೆ ಮಾಡಬೇಕು ಅಂತೀವಲ್ಲ, ಅವರೆಲ್ಲನೂ ಇಟ್ಟಿದ್ದಾರೆ ಅದರೊಳಗಡೆ. ಆಮೇಲೆ ಮೈಸೂರು ಅರಸರದು ನೋಡಿ, ದೇವರು, ಹೆಣ್ಣು ದೇವರುಗಳು ಎಲ್ಲ ಇದೆ ಫ್ರೆಂಡ್ಸ್ ಈ ಮ್ಯೂಸಿಯಮಲ್ಲಿ. ತುಂಬ ಚೆನ್ನಾಗೈತೆ ನೋಡೋಕ್ಕೆ ನೋಡಿ. ಹಸು ಮೇಲೆ ತಾಯಿ ಫ್ರೆಂಡ್ಸ್. ನೋಡ್ತಾ ನೋಡ್ತಾ ನೋಡಬೇಕು ಅನಿಸುತ್ತೆ, ಯಾವುದು ಚೆನ್ನಾಗಿಲ್ಲ ಅನಿಸಲ್ಲ ನೋಡಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಯಾರಾದರೂ ಹೋದರೆ ಕರ್ಕೊಂಡೋಗಿ ನೋಡಿ ಫ್ರೆಂಡ್ಸ್. ಇಲ್ಲೇನು ವೀಡಿಯೋ ಮಾಡಬೇಡಿ ಅಂತ ಹೇಳಲ್ಲ ಫ್ರೆಂಡ್ಸ್, ಆರಾಮಾಗಿ ನೀವು ವೀಡಿಯೋ ಮಾಡ್ಕೋಬೋದು. ಅಲ್ಲಿಗೆ ಹೋದರೆ ನೀವು ಫ್ರೆಂಡ್ಸ್, ಇದು ನೋಡಿದ್ದೀರಾ ಕಿತ್ತೂರ ಒನಕೆ ಓಬವ್ವ, ಅದನ್ನು ಸಾಯಿಸಿರೋದು ಅವ್ರನ್ನ ನೋಡಿ. ಎಲ್ಲ ಇದೆ ಫ್ರೆಂಡ್ಸ್, ಯಾವುದಿಲ್ಲ ಅನ್ನಂಗಿಲ್ಲ ಮ್ಯೂಸಿಯಂ ಒಳಗಡೆ ನೋಡಿ ಫ್ರೆಂಡ್ಸ್. ಇದು ಒಳಗಡೆ ಫ್ರೆಂಡ್ಸ್ ಸುರಂಗ ಮಾರ್ಗದ ಥರ ಇದೆಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್. ಎಲ್ಲ ದೇವ್ರುಗಳನ್ನೂ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ.
ಚಾಮುಂಡೇಶ್ವರಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಬಾರ್ದು ಅನ್ನೋದು ಯಾವುದೂ ಇಲ್ಲ ಫ್ರೆಂಡ್ಸ್. ಈ ಮ್ಯೂಸಿಯಂ ಒಳಗಡೆ ಎಲ್ಲ ಇದೆ. ಫ್ರೆಂಡ್ಸ್, ನಾವು ಎಷ್ಟೊಂದು ದೂರಕ್ಕೆ ಹೋಗಿ ಮ್ಯೂಸಿಯಂ ಅದು ಇದು ನೋಡ್ತೀವಿ. ಇಲ್ಲೇ ಇದು ಹತ್ರ ಇದೆ, ಆರಾಮಾಗಿ ನೋಡ್ಬೋದಲ್ಲ ಫ್ರೆಂಡ್ಸ್. ನೀವು ಹೋದರೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್, ನೋಡ್ಕೊಂಡೇ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಒಳಗಡೆ ಸುರಂಗ ಮಾರ್ಕತ್ತಾರೆ ಫ್ರೆಂಡ್ಸ್. ಅಂದರೆ ಎಲ್ಲ ನೋಡ್ತಾ ಇರ್ತಾರೆ, ಅದರೊಳಗೆ ಏನು ಭಯ ಆಗಲ್ಲ. ತುಂಬ ಯಾರು ಏನು ಇದನ್ನು ನೋಡ್ದೇ ಬರೋಲ್ಲ ಫ್ರೆಂಡ್ಸ್. ಮ್ಯೂಸಿಯಮ್ನ ನೋಡ್ಕೊಂಡೇ ಬರ್ತಾರೆ ಎಲ್ಲರೂ. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದರೆ ಯಾರೂ ಹಾಗೆ ಬರಲ್ಲ. ಆಮೇಲೆ ಎಷ್ಟೊಂದು ಜನ ವೀಡಿಯೋ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ನಾನು ಇದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೀವು ಹೋದರೆ ಇದನ್ನು ಮಿಸ್ ಮಾಡ್ಕೊಂಡು ಬರಲೇಬೇಡಿ ಫ್ರೆಂಡ್ಸ್. ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಬಾಯ್.